ನಿಮ್ಮ ಹತ್ರ ಹರಿದು ಹೋದ ನೋಟ್ ಇದ್ದರೆ ಸೊ ಅದನ್ನು ಯಾವ ರೀತಿ ನೀವು ಬದಲಾವಣೆ ಮಾಡ್ಕೋಬೋದು ಅಂತಂದರೆ ಹರಿದ ನೋಟನ್ನು ನೀಡಿ ಹೊಸದಾಗಿರ್ತಕ್ಕಂತಹ ನೋಟನ್ನು ಯಾವ ರೀತಿ ತಗೋಬೋದು ಆ್ಯಂಡ್ ಅರ್ಧ ನೋಟ್ ಮಾತ್ರ ಇದ್ದರೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ. ಸೊ ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಹೌದು, ನಿಮ್ಮ ಹತ್ರ 2 ಪೀಸ್ ಆಗಿರ್ತಕ್ಕಂತಹ ನೋಟ್ ಇದ್ದರೆ ಅಂತಂದರೆ ಹರಿದು ಹೋಗಿರ್ತಕ್ಕಂತಹ ನೋಟ್ ಇದ್ದರೆ ಸೊ ಅದನ್ನು ನೀವು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೋ ಅದೇ ಬ್ಯಾಂಕ್ಗೆ ಹೋಗಿ ನೀವು ಚೇಂಜ್ ಮಾಡ್ಕೋಬೇಕಂತ ಹೇಳಿ ಯಾವುದೇ ಒಂದು ನಿಯಮಗಳಿಲ್ಲ. ಸೊ ನೀವು ಯಾವುದೇ ಒಂದು ಬ್ಯಾಂಕ್ ಅಥವಾ ಪ್ರೈವೇಟ್ ಬ್ಯಾಂಕು ಹೋಗಿ ಸಹ ನೀವು ಆ ಒಂದು ಹಣವನ್ನು ಅಂತಂದರೆ ಹರಿದು ಹೋಗಿರ್ತಕ್ಕಂತಹ ನೋಟನ್ನು ನೀಡಿ ಹೊಸದಾಗಿರ್ತಕ್ಕಂತಹ ನೋಟನ್ನು ನೀವು ತಗೋಬೋದಾಗಿರುತ್ತೆ. ಪೂರ್ತಿ ಅಮೌಂಟನ್ನು ನಿಮಗೆ ಆ ಒಂದು ಬ್ಯಾಂಕ್ ಕಡೆಯಿಂದ ನೀಡ್ತಾರೆ. ಇನ್ ಕೇಸ್ ನಿಮ್ಮ ಹತ್ರ ಒಂದು 80% ಆಫ್ ನೋಟ್ ಇದೆ, ಇನ್ನು 20% ಆಫ್ ನೋಟ್ ಇಲ್ಲ, ಓಕೆನಾ. ಸೊ ಅರ್ಧೋಗಿದೆ, 2 ಪೀಸ್ ಆಗಿದೆ, ಚಿಕ್ಕ ನೋಟ್ ಇಲ್ಲ, ಒಂದು 80% ನೋಟ್ ಅಂತೂ ನೀಟಾಗಿದೆ. ಸೊ ಅನ್ನುವಾಗ ಆ ಒಂದು 80% ಇರ್ತಕ್ಕಂತಹ ನೋಟನ್ನು ನೀವು ಬ್ಯಾಂಕಿಗೆ ನೀಡಿದರೆ ನಿಮಗೆ ಆ ಒಂದು ನೋಟ್ನ ಫುಲ್ ಅಮೌಂಟ್ನೇ ನೀಡ್ತಾರೆ, ಓಕೆನಾ. ಇನ್ ಕೇಸ್ 100 ರುಪೀಸ್ದು 80% ಆಫ್ ನೋಟ್ ನಿಮ್ಮ ಹತ್ರ ಇದೆ ಅಂತಂದರೆ ನೀವು ಬ್ಯಾಂಕಿಗೆ ನೀಡಿದಾಗ ಪೂರ್ತಿ 100 ರುಪೀಸೇ ಚೆನ್ನಾಗಿರ್ತಕ್ಕಂಥ ನೋಟನ್ನು ನಿಮಗೆ ನೀಡ್ತಾರೆ. ಇನ್ ಕೇಸ್ ನಿಮ್ಮ ಹತ್ರ ಇರ್ತಕ್ಕಂತಹ ನೋಟು 2 ತುಂಡಾಗಿದೆ, ಸೊ ಒಂದೇ ತುಂಡಿದೆ, ಅದು ಒಂದು 40ರಿಂದ 80% ಅಷ್ಟರಲ್ಲಿದೆ. ಸೊ ಆವಾಗ ನಿಮಗೆ ಆ ಒಂದು ಅಮೌಂಟಲ್ಲಿ ಅರ್ಧದಷ್ಟು ಅಮೌಂಟ್ ಅಂತಂದರೆ ಈಗ 100 ರೂಪಾಯಲ್ಲಿ ಒಂದು ನಿಮ್ಮ ಹತ್ರ 40 to 80% ಚೆನ್ನಾಗಿದೆ ನೋಟು, ಆ ಒಂದು ನೋಟನ್ನು ನೀಡಿದಾಗ ನಿಮಗೆ ಅರ್ಧದಷ್ಟು ಅಂತಂದರೆ ಒಂದು 50 ರೂಪಾಯಿ ಆದರೆ ನೀಡ್ತಾರೆ ಬ್ಯಾಂಕ್ ಕಡೆಯಿಂದ. 40%ಗಿಂತ ಕಡಿಮೆ ಇದ್ದರೆ ನಂತರ ತೀರಾ ಅರ್ಧಕ್ಕಿಂತ ಇನ್ನೂ ಚಿಕ್ಕದು ಕಡಿಮೆ ಇದೆ ನೋಟು ಅಂತಂದರೆ ಅದು ಸಹ ಒಂದೇ ಪೀಸ್ ಇದೆ ಅಂತಂದರೆ ಅದಕ್ಕೆ ಬ್ಯಾಂಕ್ ಕಡೆಯಿಂದ ಯಾವುದೇ ರೀತಿ ಹಣವನ್ನು ನೀಡೋದಿಲ್ಲ ಅಂತ ಹೇಳಿ ಒಂದು ಹೊಸ ರೂಲ್ಸನ್ನು ತಿಳಿಸಿರ್ತಕ್ಕಂಥದ್ದು. ಇದು ನೋಟುಗಳಿಗೆ ಸಂಬಂಧಪಟ್ಟಂತೆ ಬಂದಿರತಕ್ಕಂತಹ ಮಾಹಿತಿ ಆಗಿರುತ್ತೆ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಮುಡಿಯಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವೀಗ ತಿಳ್ಕೊಬೋದಾಗಿರುತ್ತೆ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.